ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ 6ನೇ ತರಗತಿಯ ವಿಜ್ಞಾನ ವಿಭಾಗದಲ್ಲಿ 15ನೇ ಅಧ್ಯಾಯವಾದ ನಮ್ಮ ಸುತ್ತಲ ಗಾಳಿ ಎಂಬ ಪಾಠದ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ನಮಗೆ ತಿಳಿದಂತೆ ಭೂಮಿಯ ಮೇಲೆ ವಾಸಿಸುವ ಎಲ್ಲ ಜೀವಿಗಳಿಗೂ ಗಾಳಿ ಅಗತ್ಯ ಎಂಬುದನ್ನು ನಾವು 9ನೇ ಅಧ್ಯಾಯದಲ್ಲಿ ಕಲಿತಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ಎಂದಾದರೂ ಗಾಳಿಯನ್ನು ನೋಡಿದ್ದೀರಾ? ಗಾಳಿಯನ್ನು ನೀವು ನೋಡಿಲ್ಲದೇ ಇರಬಹುದು, ಆದರೆ ಖಂಡಿತವಾಗಿಯೂ ಗಾಳಿಯ ಇರುವಿಕೆಯನ್ನು ನೀವು ಬಹಳಷ್ಟು ವಿಧಗಳಲ್ಲಿ ಅನುಭವಿಸಿರುತ್ತೀರಿ. ಭೂಮಿಯ ಮೇಲೆ ವಾಸಿಸುತ್ತಿರುವ ಎಲ್ಲ ಜೀವಿಗಳು ಗಾಳಿಯನ್ನು ನೋಡಿಲ್ಲದೆ ಹೋದರೂ ಅದರ ಅನುಭವವನ್ನು ಪಡೆದಿರುತ್ತವೆ. ಮರದ ಎಲೆಗಳು ಅಲ್ಲಾಡಿದಾಗ ಅಥವಾ ಹಗ್ಗದ ಮೇಲೆ ಒಣಹಾಕಿದ ಬಟ್ಟೆಗಳು ಹೊಯ್ದಾಡಿದಾಗ ನಾವು ಇದನ್ನು ಗಮನಿಸಿರುತ್ತೇವೆ. ಚಲಿಸುವ ಗಾಳಿಯು ನಿಮ್ಮ ಗಾಳಿಪಟವನ್ನು ಹಾರಿಸಲು ಸಹಾಯ ಮಾಡುತ್ತದೆ. ಫ್ಯಾನ್ ಹಾಕಿದಾಗ ತೆರೆದ ಪುಸ್ತಕಗಳ ಪುಟಗಳು ಜೋರಾಗಿ ಹೊಯ್ದಾಡುತ್ತವೆ. ಇವುಗಳಿಂದ ನಾವು ಗಾಳಿಯ ಇರುವಿಕೆಯ ಅನುಭವವನ್ನು ಪಡೆಯುತ್ತೇವೆ. ಅಧ್ಯಾಯ 5ರಲ್ಲಿ ಮರಳು ಮತ್ತು ಮರದ ಪುಡಿ ಬಳಸಿ ಮಾಡಿದ ಚಟುವಟಿಕೆಯನ್ನು ನೀವು ನೆನಪಿಸಿಕೊಳ್ಳಿ. ಒಣಗಿದ ಮರಳಿನೊಂದಿಗೆ ಮರದ ಪುಡಿ ಅಥವಾ ಪುಡಿ ಮಾಡಿದ ಒಣ ಎಲೆಗಳ ಮಿಶ್ರಣವನ್ನು ನೀವು ಒಂದು ತಟ್ಟೆ ಅಥವಾ ವರ್ತಮಾನ ಪತ್ರಿಕೆ ಮೇಲೆ ಇಟ್ಟು ಅದನ್ನು ಬಯಲು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಎತ್ತರವಾದ ಜಾಗದಲ್ಲಿ ನಿಂತುಕೊಳ್ಳಿ. ಎತ್ತರ ದಿಬ್ಬದಿಂದ ಮಿಶ್ರಣವನ್ನು ಹೊಂದಿದ ಆ ತಟ್ಟೆಯನ್ನು ಅಥವಾ ಹಾಳೆಯನ್ನು ನಿಮ್ಮ ಭುಜದ ಎತ್ತರಕ್ಕೆ ಹಿಡಿದು ಓರೆಯಾಗಿ ಆ ಮಿಶ್ರಣವನ್ನು ನಿಧಾನವಾಗಿ ಜಾರುವಂತೆ ಮಾಡಿ. ಈಗ ಮರದ ಪುಡಿ ಅಥವಾ ಪುಡಿ ಮಾಡಿದ ಒಣ ಎಲೆಗಳ ಕಣಗಳು ಗಾಳಿಯಿಂದ ದೂರ ಹೋಗುತ್ತವೆ. ಮರಳು ಪ್ರತ್ಯೇಕಗೊಂಡು ತೂರುವಿಕೆಯ ದಿಬ್ಬದ ಬದಿಯಲ್ಲಿ ರಾಶಿಯಾಗುತ್ತದೆ. ಘಟಕಗಳನ್ನು ಬೇರ್ಪಡಿಸಲು ಗಾಳಿಗೆ ಸಾಧ್ಯವಾಯಿತು. ಚಲಿಸುವ ಗಾಳಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಇದನ್ನು ಮಾಡಬಹುದು. ರೈತರು ತಾವು ಬೆಳೆದ ಭತ್ತವನ್ನು ಕಟಾವು ಮಾಡಿ ಬಂದ ನಂತರ ಆ ಬಡಿದ ಭತ್ತವನ್ನು ಗಾಳಿಯಲ್ಲಿ ತೂರುವುದರ ಮೂಲಕ ಭತ್ತ ಮತ್ತು ಜಳ್ಳನ್ನು ಬೇರ್ಪಡಿಸುತ್ತಾರೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ನಾವು ಒಬ್ಬ ರೈತನು ತಾನು ಬೆಳೆದ ಭತ್ತವನ್ನು ಕಟಾವು ಮಾಡಿ ಬಡಿದ ನಂತರ ಗಾಳಿಯಲ್ಲಿ ತೂರುವುದರ ಮೂಲಕ ಅವನು ಭತ್ತ ಮತ್ತು ಜಳ್ಳನ್ನು ಬೇರ್ಪಡಿಸುತ್ತಾ ಇದ್ದಾನೆ. ಕೆಲವೊಮ್ಮೆ ಬಿರುಗಾಳಿಯ ಸಂದರ್ಭದಲ್ಲಿ ಗಾಳಿಯು ಜೋರಾಗಿ ಬೀಸುವುದನ್ನು ನಾವು ಗಮನಿಸಿರಬಹುದು. ಅದು ಮರಗಳನ್ನು ಕೂಡ ಬುಡಮೇಲು ಮಾಡಿರಬಹುದು ಅಥವಾ ಮೇಲ್ಛಾವಣಿಗಳನ್ನು ಹಾರಿಸಿ ಬಿಡಲೂಬಹುದು. ಚಿತ್ರವನ್ನು ನೋಡಿ ಮಕ್ಕಳೇ. ಚಿತ್ರದಲ್ಲಿ ನಾವು ಗಾಳಿಯ ರಭಸಕ್ಕೆ ತೂರಾಡುತ್ತಿರುವ ಮರಗಳನ್ನು ಮತ್ತು ಆ ಗಾಳಿಯ ರಭಸಕ್ಕೆ ಹಾರಿ ಹೋಗಿರುವ ಹೆಂಚುಗಳನ್ನು ನಾವು ಕಾಣಬಹುದು. ಒಂದು ಗಿರಿಗಿಟ್ಟಲೆಯನ್ನು ಗಾಳಿಯಲ್ಲಿ ಹಿಂದೆ ಮುಂದೆ ಚಲಿಸುವಂತೆ ಮಾಡುವುದರ ಮೂಲಕ ಚಲಿಸುವ ಗಾಳಿಯು ಗಿರಿಗಿಟ್ಟಲೆಯನ್ನು ಹೇಗೆ ತಿರುಗಿಸುತ್ತದೆ ಎಂಬುದನ್ನು ಒಂದು ಚಟುವಟಿಕೆಯ ಮೂಲಕ ತಿಳಿಯೋಣ. ವಿದ್ಯಾರ್ಥಿಗಳೇ, ಇದಕ್ಕೆ ಬೇಕಾದಂತಹ ವಸ್ತುಗಳು: ಒಂದು ಕಲರ್ ಶೀಟ್, ಗಮ್ಮು ಮತ್ತು ಕತ್ತರಿ, ಇದು ಸ್ಕೇಲು. ಈಗ ಮೊದಲನೇದಾಗಿ ಒಂದು ಹಾಳೆಯನ್ನು ಚೌಕಾಕಾರವಾಗಿ ಮಡಿಸಿಕೊಳ್ಳೋಣ. ನಂತರ ಇದನ್ನು ಚೌಕಾಕಾರವಾಗಿ ಕತ್ತರಿಸಿ ಇದನ್ನು ನಿಧಾನವಾಗಿ ಈ ರೀತಿ ಮಡಿಚಿ. ಕತ್ತರಿಯಿಂದ 4 ಮೂಲೆಗಳನ್ನು ಅರ್ಧ ಬರುವಂತೆ ಕತ್ತರಿಸಿ. ಈ ರೀತಿ ಕತ್ತರಿಸಿದ ನಂತರ ಅಂಟಿನ ಸಹಾಯದಿಂದ ಇದನ್ನು ಈ ರೀತಿ ಅಂಚುವಂತೆ ಮಾಡಿ. ಈ ರೀತಿ ಅಂಟಿಸಿ. ಗಮ್ಮಿನ ಸಹಾಯದಿಂದ 4 ಮೂಲೆಗಳನ್ನು ಈ ರೀತಿ ಮಡಚಿ ಅಂಟಿಸಿ. ನಂತರ ಅದನ್ನು ಒಂದು ಗುಂಡುಪಿನ್ನಿನ ಸಹಾಯದಿಂದ ಒಂದು ಸಣ್ಣದಾದ ಕಡ್ಡಿಗೆ ಅದನ್ನು ಚುಚ್ಚಿ ಹೀಗೆ ಗಾಳಿಯಲ್ಲಿ ನೀವು ಈ ಗಿರಿಗಿಟ್ಟಲೆಯನ್ನು ಹಿಂದೆ ಮುಂದೆ ಮಾಡಿ. ಚಿತ್ರದಲ್ಲಿ ತೋರಿಸಿರುವಂತಹ ಸೂಚನೆಗಳನ್ನು ಅನುಸರಿಸಿ ನಮ್ಮದೇ ಆದ ಒಂದು ಗಿರಿಗಿಟ್ಟಲೆಯನ್ನು ಮಾಡಿದ್ದೇವೆ. ಈ ಗಿರಿಗಿಟ್ಟಲೆಯ ಕಡ್ಡಿಯನ್ನು ಖಾಲಿ ಜಾಗದಲ್ಲಿ ವಿವಿಧ ದಿಕ್ಕುಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಚಲಿಸಿ ನೋಡಿ. ಏನಾಯಿತು? ಗಿರಿಗಿಟ್ಟಲೆ ತಿರುಗಿತೆ? ಅದು ತಿರುಗುವಂತೆ ಮಾಡಿದ್ದೇನು? ಅದು ಚಲಿಸುವ ಗಾಳಿಯಲ್ಲವೇ? ನೀವು ಎಂದಾದರೂ ಗಾಳಿಗತಿ ತೋರಿಸುವ ಯಂತ್ರವನ್ನು ನೋಡಿದ್ದೀರಾ?
ಗಾಳಿ ಗತಿ ಯಂತ್ರ ಎಂದರೆ ಅದನ್ನು ವೆದರ್ ಕಾಕ್ ಅಂತ ಕರಿತೀವಿ. ಅದು ಗಾಳಿಯ ಚಲನೆಯ ದಿಕ್ಕನ್ನು ತೋರಿಸುತ್ತದೆ. ವಿದ್ಯಾರ್ಥಿಗಳೇ, ಗಾಳಿ ಗತಿಯ ಯಂತ್ರದ ಒಂದು ಚಿತ್ರ ಇಲ್ಲಿದೆ, ಅದನ್ನು ಗಮನಿಸಿ. ಇದು ಆ ಸ್ಥಳದಲ್ಲಿನ ಗಾಳಿಯ ಚಲನೆಯ ದಿಕ್ಕನ್ನು ತೋರಿಸುತ್ತದೆ. ಗಾಳಿ ನಮ್ಮ ಸುತ್ತಮುತ್ತಲೆಲ್ಲ ಇರುವುದೇ? ನಿಮ್ಮ ಮುಷ್ಟಿಯನ್ನು ಕಟ್ಟಿ, ಅದರೊಳಗೆ ಏನಿದೆ? ಏನೂ ಇಲ್ಲವೇ? ಮುಷ್ಟಿಯಲ್ಲಿ ಏನೂ ಇಲ್ಲ ಎಂಬ ನಿಮ್ಮ ಅನಿಸಿಕೆ ತಪ್ಪು. ಮುಷ್ಟಿಯಲ್ಲಿ ಗಾಳಿ ಇದೆ. ಇದನ್ನು ಒಂದು ಚಟುವಟಿಕೆ ಮೂಲಕ ತಿಳಿಯುವ. ನಮ್ಮ ಸುತ್ತಮುತ್ತಲೂ ಗಾಳಿ ಇದೆ ಎಂಬುದನ್ನು ನಾವು ತಿಳಿದಿದ್ದೇವೆ. ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ ಎಂಬುದನ್ನು ನಾವು ತಿಳಿಯಲು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ. ಒಂದು ಖಾಲಿ ಗಾಜಿನ ಬಾಟಲನ್ನು ತೆಗೆದುಕೊಳ್ಳಿ. ಅದು ನಿಜಕ್ಕೂ ಖಾಲಿ ಇರುವುದೇ ಅಥವಾ ಒಳಗೇನಾದರೂ ಇದೆಯೇ? ಅದನ್ನು ತಲೆಕೆಳಕು ಮಾಡಿ. ಈಗ ಅದರೊಳಗಡೆ ಏನಾದರೂ ಇದೆಯೇ? ಈಗ ಬಾಟಲಿಯನ್ನ ನಿಧಾನವಾಗಿ ನೀರು ತುಂಬಿದ ಬಕೆಟಿನ ಒಳಗಡೆ ನಿಧಾನವಾಗಿ ಮುಳುಗಿಸಿ. ನಿಧಾನವಾಗಿ ಗಮನಿಸಿ. ಈಗ ಬಾಟಲಿಯ ಒಳಗಡೆ ನೀರು ಪ್ರವೇಶಿಸಿದೆ. ಬಾಟಲಿಯನ್ನು ಸ್ವಲ್ಪ ಓರೆ ಮಾಡಿ ಬಾಟಲಿಯಿಂದ ಗುಳ್ಳೆಗಳು ಹೊರಗೆ ಬರುವುದನ್ನು ನಾವು ಕಾಣಬಹುದು. ಈಗ ಬಾಟಲಿಯ ಒಳಗೆ ಏನಿತ್ತು ಎಂದು ಊಹಿಸಬಲ್ಲಿರಾ? ನಿಮ್ಮ ಉತ್ತರ ಸರಿ. ಬಾಟಲಿಯ ಒಳಗೆ ಇದ್ದದ್ದು ಗಾಳಿ. ಬಾಟಲಿಯು ಖಾಲಿ ಇರಲೇ ಇಲ್ಲ. ಅದನ್ನು ತಲೆ ಕೆಳಗಾಕಿಸಿದಾಗಲೂ ಅದು ಸಂಪೂರ್ಣ ಗಾಳಿಯಿಂದ ತುಂಬಿತ್ತು. ಆದ್ದರಿಂದಲೇ ಬಾಟಲಿಯನ್ನು ಕೆಳಮುಖವಾಗಿ ತಳ್ಳಿದಾಗಲೂ ನೀರು ಬಾಟಲಿಗೆ ಪ್ರವೇಶಿಸಲಿಲ್ಲ. ಬಾಟಲಿಯನ್ನು ಓರೆ ಮಾಡಿದಾಗ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರಲು ಸಾಧ್ಯವಾಯಿತು. ಗಾಳಿ ಆವರಿಸಿದ್ದ ಖಾಲಿ ಜಾಗದಲ್ಲಿ ನೀರು ತುಂಬಿಕೊಂಡಿತು. ಇದರಿಂದ ನೀವು ಏನನ್ನು ತಿಳಿಯುವಿರಿ? ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ ಎಂದು ಈ ಚಟುವಟಿಕೆ ತೋರಿಸುತ್ತದೆ. ಗಾಳಿಯು ಬಾಟಲಿಯಲ್ಲಿನ ಜಾಗವನ್ನೆಲ್ಲ ತುಂಬಿಕೊಳ್ಳುತ್ತದೆ. ನಮ್ಮ ಸುತ್ತಲೆಲ್ಲ ಗಾಳಿ ಇದೆ. ಗಾಳಿಗೆ ಬಣ್ಣ ಇಲ್ಲ. ಅದರ ಮೂಲಕ ನಾವು ಮತ್ತೊಂದು ವಸ್ತುಗಳನ್ನು ನೋಡಬಹುದು. ಅಂದರೆ ಇದು ಪಾರದರ್ಶಕ, ಟ್ರಾನ್ಸ್ಪರೆಂಟ್. ನಾವು ತಿಳಿಯಬೇಕಾಗಿರುವ ಗಾಳಿಯ ಬಗೆಗಿನ ಮತ್ತೊಂದು ವಿಷಯ ಏನೆಂದರೆ, ಗಾಳಿಗೆ ವಾಸನೆ ಇದೆಯೇ? ನೀವು ಅಡಿಗೆ ಮನೆಯಿಂದ ಬರುವ ಅಡಿಗೆಯ ಸುವಾಸನೆಯನ್ನು ಸ್ವಾದಿಸಿದ್ದೀರಲ್ವೇ? ಹಾಗಾದರೆ ಯೋಚನೆ ಮಾಡಿ ಮಕ್ಕಳೇ, ಗಾಳಿಗೆ ವಾಸನೆ ಇದೆಯೇ? ಗಾಳಿಗೆ ಯಾವುದೇ ವಾಸನೆ ಇಲ್ಲ. ಆದರೆ ಗಾಳಿಯು ಚಲಿಸುವಾಗ ಆಹಾರ ಪದಾರ್ಥಗಳ ಪರಿಮಳಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹರಡುತ್ತದೆ. ಹೀಗಾಗಿ ನಮಗೆ ಗಾಳಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಸನೆ ಬರುತ್ತದೆ. ಗಾಳಿಯ ತೆಳುವಾದ ಪದರದಿಂದ ನಮ್ಮ ಭೂಮಿಯ ಸುತ್ತಲೂ ಗಾಳಿಯಿಂದ ಕೂಡಿದಂಥ ಹೊದಿಕೆಯಂತಹ ಒಂದು ರಚನೆ ಇದೆ. ಗಾಳಿಯ ತೆಳುವಾದ ಈ ಪದರವು ಭೂಮಿಯ ಮೇಲ್ಮೈಯಿಂದ ಹಲವು ಕಿಲೋಮೀಟರ್ಗಳ ತನಕ ವ್ಯಾಪಿಸಿರುತ್ತದೆ. ಚಿತ್ರದಲ್ಲಿ ನೀವು ಅದನ್ನು ಗಮನಿಸಬಹುದು. ಭೂಮಿಯ ಸುತ್ತ ಆ ಗಾಳಿಯ ಪದರವನ್ನು ನಾವು ಕಾಣಬಹುದು. ಚಿತ್ರದಲ್ಲಿ ಇರುವ ಪರ್ವತಾರೋಹಿಯನ್ನು ಗಮನಿಸಿ. ಅವನ ಬೆನ್ನಿನ ಮೇಲೆ ಆಕ್ಸಿಜನ್ ಸಿಲಿಂಡರ್ ಇದೆ. ಇದು ಏಕೆ ಎಂಬುದು ನಿಮಗೆ ಗೊತ್ತೇ? ವಾತಾವರಣದಲ್ಲಿ ನಾವು ಮೇಲೆ ಚಲಿಸಿದಂತೆಲ್ಲ ಗಾಳಿಯು ವಿರಳವಾಗುತ್ತದೆ. ಆದ್ದರಿಂದ ಎತ್ತರವಾದ ಪರ್ವತಗಳನ್ನು ಹತ್ತುವಾಗ ಪರ್ವತಾರೋಹಿಗಳು ತಮ್ಮೊಂದಿಗೆ ಆಕ್ಸಿಜನ್ ಸಿಲಿಂಡರ್, ಆಮ್ಲಜನಕದ ಸಿಲಿಂಡರನ್ನು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲವಾದಲ್ಲಿ ಅವರಿಗೆ ಉಸಿರಾಟಕ್ಕೆ ತೊಂದರೆಯಾಗುತ್ತದೆ. ಮಕ್ಕಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ನಾವು ಉಸಿರಾಡಲು ಅವಶ್ಯಕತೆ ಇರುವ ಅನಿಲ ಯಾವುದು? ಉತ್ತರ ಆಮ್ಲಜನಕ. ನಾವು ಬಿಡುವ ಉಸಿರಿನಲ್ಲಿ ಅನಿಲ ಯಾವುದು? ಉತ್ತರ ಇಂಗಾಲದ ಡೈಆಕ್ಸೈಡ್. ನೀರು ಆವಿಯಾಗುವಾಗ ಏನಾಗುತ್ತದೆ? ಅದು ನೀರಾವಿ ಆಗುತ್ತದೆ. ನಿಮ್ಮ ಉತ್ತರ ಸರಿ. ಗಾಳಿಯಲ್ಲಿ ಮಾಲಿನ್ಯ ಉಂಟು ಮಾಡುವ ಮಿಶ್ರಣಗಳು ಯಾವುವು? ಗಾಳಿಯಲ್ಲಿ ಮಾಲಿನ್ಯ ಉಂಟು ಮಾಡುವ ಮಿಶ್ರಣಗಳು ಧೂಳು ಮತ್ತು ಹೊಗೆ. ಹಾಗಾದರೆ ಗಾಳಿ ಯಾವುದರಿಂದ ಆಗಿದೆ? ಗಾಳಿಯು
ಹಲವು ಅನಿಲಗಳ ಮಿಶ್ರಣದಿಂದ ಆಗಿದೆ. ಹಾಗಾದರೆ ಗಾಳಿಯು ಅದೆಂಥ ಮಿಶ್ರಣವಾಗಿರಬಹುದು? ಆ ಮಿಶ್ರಣದ ಪ್ರಮುಖ ಘಟಕಗಳು ಯಾವುದು? ಬನ್ನಿ ಹಾಗಾದರೆ ಗಾಳಿಯ ಘಟಕಗಳ ಬಗ್ಗೆ ಈಗ ನಾವು ತಿಳಿಯೋಣ. ಮೊದಲನೆಯದಾಗಿ ನಾವು ನೀರಾವಿಯನ್ನು ಕುರಿತು ತಿಳಿಯೋಣ. ಗಾಳಿಯಲ್ಲಿ ನೀರಾವಿ ಇದೆ ಎಂದು ನಾವು ಈ ಮೊದಲೇ ಕಲಿತಿದ್ದೇವೆ. ಗಾಳಿಯು ತಂಪಾದ ಮೇಲ್ಮೈಗಳ ಸಂಪರ್ಕಕ್ಕೆ ಬಂದಾಗ ನೀರಾವಿಯು ಘನೀಭವಿಸಿ ತಂಪು ಮೇಲ್ಮೈಗಳ ಮೇಲೆ ನೀರಿನ ಹನಿಗಳು ಕಾಣುತ್ತವೆ. ಗಾಳಿಯಲ್ಲಿ ನೀರಾವಿ ಇರುವುದು ಪ್ರಕೃತಿಯಲ್ಲಿ ಜಲಚಕ್ರಕ್ಕೆ ಅತ್ಯಗತ್ಯ. ಜಲಚಕ್ರ ಎಂದರೆ ಏನು ಎಂಬುದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳಿಯೋಣ. ಮುಂದಿನ ಘಟಕ ಆಮ್ಲಜನಕ. ಗಾಳಿಯಲ್ಲಿ ಇರುವ ಮತ್ತೊಂದು ಪ್ರಮುಖವಾದ ಘಟಕ ಆಮ್ಲಜನಕ. ಗಾಳಿಯಲ್ಲಿ ಆಮ್ಲಜನಕ ಇರುವುದನ್ನು ಹೇಗೆ ಕಂಡುಹಿಡಿಯುವುದು? ಇದನ್ನು ಒಂದು ಚಟುವಟಿಕೆಯ ಮೂಲಕ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ಗಾಳಿಯಲ್ಲಿರುವ ಮತ್ತೊಂದು ಪ್ರಮುಖವಾದ ಘಟಕವನ್ನು ತಿಳಿಯಲು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ. ಇದನ್ನು ಶಿಕ್ಷಕರ ಸಮ್ಮುಖದಲ್ಲೇ ಮಾಡಬೇಕು. 2 ಮೇಣದ ಬತ್ತಿಗಳನ್ನು ತೆಗೆದುಕೊಂಡು ಮೇಜಿನ ಮೇಲೆ ಇಡಿ. 2 ಹಚ್ಚಿರಿ. ಈಗ ಉರಿಯುತ್ತಿರುವ ಮೇಣದ ಬತ್ತಿಗಳನ್ನು ಗಮನಿಸಿ. ನಂತರ ನಿಧಾನವಾಗಿ ಒಂದು ಮೇಣದ ಬತ್ತಿಯ ಮೇಲೆ ಒಂದು ಗಾಜಿನ ಸೀಸೆಯನ್ನು ಬೋರಲ ಹಾಕಿ ಗಮನಿಸಿ. ಸ್ವಲ್ಪ ಹೊತ್ತಿನ ನಂತರ ಉರಿಯುತ್ತಿದ್ದಂತಹ ಮೇಣದ ಬತ್ತಿ ಆರಿ ಹೋಗುತ್ತದೆ. ಗಾಜಿನ ಸೀಸೆಯ ಒಳಗಿರುವ ಮೇಣದ ಬತ್ತಿ ಆರಿ ಹೋಗಲು ಕಾರಣವೇನು ನಿಮಗೆ ಗೊತ್ತೇ? ಉರಿಯಲು ಸಹಕರಿಸುವ ಘಟಕವು ಗಾಜಿನ ಬಾಟಲಿಯ ಒಳಗೆ ಕಡಿಮೆ ಇದ್ದ ಕಾರಣ ಮೇಣದ ಬತ್ತಿಯು ಆರಿ ಹೋಯಿತು. ಉರಿಯುತ್ತಿರುವ ಮೇಣದ ಬತ್ತಿಯಿಂದ ಈ ಘಟಕವು ಬಹುಪಾಲು ಬಳಕೆಯಾಯಿತು. ಆದರೆ ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆಯುತ್ತಿದ್ದು ನಿರಂತರವಾಗಿ ಉರಿಯುತ್ತಾ ಇದೆ. ಉರಿಯಲು ಸಹಕರಿಸುವ ಗಾಳಿಯ ಈ ಘಟಕವನ್ನು ಆಮ್ಲಜನಕ ಎಂದು ಕರೆಯುತ್ತಾರೆ. ಇದರಿಂದ ನಾವು ತಿಳಿಯಬಹುದಾದ್ದೇನೆಂದರೆ ಆಮ್ಲಜನಕವೂ ಕೂಡ ಗಾಳಿಯಲ್ಲಿ ಇರತಕ್ಕಂತಹ ಒಂದು ಪ್ರಮುಖವಾದ ಘಟಕ. ಮತ್ತೊಂದು ಗಾಳಿಯ ಘಟಕ ನೈಟ್ರೋಜನ್. ಕಳೆದ ಒಂದು ಚಟುವಟಿಕೆಯಲ್ಲಿ ನೀವು ಗಮನಿಸಿರಬಹುದು, ಮೇಣದ ಬತ್ತಿ ಆರಿ ಹೋದ ಮೇಲೂ ಗಾಜಿನ ಲೋಟದ ಬಹುಪಾಲು ಗಾಳಿ ಇನ್ನೂ ಇದೆ. ಇದು ಉರಿಯುವಿಕೆಗೆ ಅನುಕೂಲಿಸದ ಕೆಲವು ಘಟಕಗಳು ಗಾಳಿಯಲ್ಲಿ ಇನ್ನೂ ಇದೆ ಎಂಬುದನ್ನು ತೋರಿಸುತ್ತದೆ. ಗಾಳಿಯ ಬಹುಪಾಲು ಭಾಗ ನೈಟ್ರೋಜನ್ನಿಂದ ಆಗಿದೆ. ಮೇಣದ ಬತ್ತಿಯನ್ನು ಉರಿಯಲು ಅನುಕೂಲಿಸದ ಅನಿಲ ನೈಟ್ರೋಜನ್ ಆಗಿದೆ. ಮತ್ತೊಂದು ಗಾಳಿಯಲ್ಲಿರುವ ಮುಖ್ಯ ಘಟಕ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್. ಮುಚ್ಚಿದ ಕೊಠಡಿಯಲ್ಲಿ ಯಾವುದಾದರೂ ವಸ್ತು ಉರಿಯುತ್ತಿದ್ದರೆ ನಿಮಗೆ ಉಸಿರು ಕಟ್ಟುವಂತೆ ಆಗಿರಬಹುದು. ವಸ್ತುವಿನ ಉರಿಯುವಿಕೆಯು ಮುಂದುವರಿಯುತ್ತಿದ್ದಂತೆ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಏರುತ್ತದೆ. ಹೀಗಾಗಿ ನಮಗೆ ಉಸಿರು ಕಟ್ಟುವಿಕೆಯ ಅನುಭವ ಉಂಟಾಗುತ್ತದೆ. ನಮ್ಮ ಸುತ್ತಲಿನ ಗಾಳಿಯಲ್ಲಿ ಸ್ವಲ್ಪ ಭಾಗ ಕಾರ್ಬನ್ ಡೈಆಕ್ಸೈಡ್ ಇದೆ. ಸಸ್ಯ ಮತ್ತು ಪ್ರಾಣಿಗಳು ಉಸಿರಾಟಕ್ಕೆ ಆಕ್ಸಿಜನ್ನನ್ನು ಬಳಸಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದಿಸುತ್ತವೆ. ನಾವು ಉಸಿರಾಟ ಮಾಡುವಾಗ, ಸಸ್ಯಗಳಾಗಲಿ ಅಥವಾ ಪ್ರಾಣಿಗಳಾಗಲಿ ಉಸಿರಾಟ ಮಾಡುವಾಗ ಆಕ್ಸಿಜನನ್ನು ಬಳಸಿ, ಆಮ್ಲಜನಕವನ್ನು ಬಳಸಿ ನಾವು ಉಸಿರಾಟ ಮಾಡುತ್ತೇವೆ. ನಾವು ಉಸಿರಾಟ ಮಾಡುವಾಗ ಒಳಗೆ ತೆಗೆದುಕೊಳ್ಳುವ ಗಾಳಿಯಲ್ಲಿರುವ ಆಮ್ಲಜನಕವನ್ನು ಬಳಸುತ್ತೇವೆ. ನಂತರ ನಾವು ಉಸಿರನ್ನು ಬಿಟ್ಟಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುವ ಅನಿಲವನ್ನು ನಾವು ಹೊರಹಾಕುತ್ತೇವೆ. ಸಸ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳು ಉರಿಯುವಾಗಲೂ ಆಮ್ಲಜನಕವನ್ನು ಬಳಸಿ ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡನ್ನು ಹಾಗೂ ಇತರೆ ಕೆಲವು ಅನಿಲಗಳನ್ನು ಉತ್ಪಾದಿಸುತ್ತವೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಮಲಿನಗೊಳಿಸುವಂತಹ ಒಣಗಿದ ಎಲೆಗಳು ಮತ್ತು ಬೆಳೆಯ ತ್ಯಾಜ್ಯವನ್ನು ಸುಡುವುದರಿಂದ ನಮ್ಮ ಪರಿಸರಕ್ಕೆ ಬಹಳಷ್ಟು ಹಾನಿಕಾರಕ ಅನಿಲಗಳು ಬಂದು ಸೇರುತ್ತವೆ. ಆದ್ದರಿಂದ ಒಣಗಿದ ಎಲೆಗಳನ್ನು ಮತ್ತು ಬೆಳೆಯ ತ್ಯಾಜ್ಯವನ್ನು ಸುಡದಿರುವುದು ಸಲಹಾಯೋಗ್ಯ. ಮಕ್ಕಳೇ, ಮನೆಯ ಸುತ್ತಮುತ್ತ ಇರುವ ಒಣ ಎಲೆಗಳನ್ನು ಮತ್ತು ಪ್ಲಾಸ್ಟಿಕ್ ಇತ್ಯಾದಿ ಕಸಕಡ್ಡಿಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಬೆಂಕಿ ಹಾಕುವುದನ್ನು ನೀವು ನೋಡಿರಬಹುದು. ದಯವಿಟ್ಟು ಇಂಥವುಗಳನ್ನು ಮಾಡಬಾರದು. ಇದರಿಂದ ಪರಿಸರ ಮಾಲಿನ್ಯವಾಗುತ್ತದೆ. ಇದೇ ರೀತಿ ಚಲಿಸುವ ವಾಹನಗಳಿಂದಲೂ ಹೊಗೆ ಬರುತ್ತದೆ. ಇಂಧನಗಳ ಉರಿಯುವಿಕೆಯು ಹೊಗೆಯನ್ನು ಉತ್ಪಾದಿಸುತ್ತದೆ. ಇದರಿಂದ ಗಾಳಿಯಲ್ಲಿರುವ ಮತ್ತೊಂದು ಘಟಕ ಧೂಳು ಮತ್ತು ಹೊಗೆ ಎಂಬುದನ್ನು ನಾವು ಗಮನಿಸಬಹುದು.
ಹೊಗೆಯಲ್ಲಿ ಕೆಲವು ಅನಿಲಗಳು ಹಾಗೂ ಅತಿ ಸಣ್ಣ ಧೂಳಿನ ಕಣಗಳಿರುತ್ತವೆ ಮತ್ತು ಅವು ಬಹಳಷ್ಟು ಅಪಾಯಕಾರಿಯಾಗಿರುತ್ತವೆ. ನೀವು ಗಮನಿಸಿರಬಹುದು ಮಕ್ಕಳೇ, ಕಾರ್ಖಾನೆಗಳಲ್ಲಿ ಎತ್ತರದ ಚಿಮಣಿಗಳನ್ನು ಬಳಸಿರುತ್ತಾರೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ, ಇಲ್ಲಿ ನಾವು ಆ ಕಾರ್ಖಾನೆಯಲ್ಲಿ ಇರತಕ್ಕಂಥ ಎತ್ತರವಾದ ಚಿಮಣಿಗಳನ್ನು ನಾವು ಕಾಣಬಹುದು. ಇದು ಅಪಾಯಕಾರಿಯಾದ ಹೊಗೆ ಮತ್ತು ಅನಿಲಗಳನ್ನು ನಮ್ಮ ಮೂಗಿನಿಂದ ದೂರ ಇಡುತ್ತದೆ. ಆದರೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಇದು ಬಹಳ ಹತ್ತಿರ ತರುತ್ತದೆ ಮತ್ತು ಅವುಗಳಿಗೆ ಆರೋಗ್ಯಕ್ಕೆ ಹಾನಿಕಾರಕ. ಗಾಳಿಯಲ್ಲಿ ಯಾವಾಗಲೂ ಧೂಳಿನ ಕಣಗಳು ಇರುತ್ತವೆ. ಆ ಚಿತ್ರವನ್ನು ಗಮನಿಸಿ ಮಕ್ಕಳೇ, ಆ ಒಂದು ವಾತಾವರಣದಲ್ಲಿ ಸೂರ್ಯನ ಬೆಳಕು ಬರುವಾಗ ಅದರಲ್ಲಿ ಸಣ್ಣ ಸಣ್ಣ ಧೂಳಿನ ಕಣಗಳನ್ನು ನಾವು ಕಾಣಬಹುದು. ಗಾಳಿಯಲ್ಲಿ ಯಾವಾಗಲೂ ಧೂಳಿನ ಕಣಗಳು ಇರುತ್ತವೆ. ಇದನ್ನು ಒಂದು ಸಣ್ಣ ಚಟುವಟಿಕೆಯ ಮೂಲಕ ತಿಳಿಯೋಣ. ನಿಮ್ಮ ಶಾಲೆ ಅಥವಾ ಮನೆಯಲ್ಲಿ ಬಿಸಿಲು ಬೀಳುವ ಕೊಠಡಿಯನ್ನು ಹುಡುಕಿ. ಆ ಕೊಠಡಿಯನ್ನು ಕತ್ತಲಾಗಿಸಲು ಬಾಗಿಲು ಮತ್ತು ಕಿಟಕಿಗಳನ್ನು ಪರದೆಯಿಂದ ಮುಚ್ಚಿ. ಸಣ್ಣ ಕಿಂಡಿಯಿಂದ ಬೆಳಕು ಬರುವಂತೆ ಸೂರ್ಯನಿಗೆ ಎದುರಾಗಿ ಬಾಗಿಲನ್ನು ಅಥವಾ ಕಿಟಕಿಯನ್ನು ಸ್ವಲ್ಪ ಮಾತ್ರ ತೆಗೆಯಿರಿ. ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ನಾವು ಆ ಬಾಗಿಲ ಸಂದಿಯಿಂದ ಸೂರ್ಯನ ಕಿರಣಗಳು ಒಳಗೆ ಬರುತ್ತಿರುವುದನ್ನು ಕಾಣಬಹುದು. ಅದೇ ರೀತಿ ಆ ಒಳಗೆ ಬರುತ್ತಿರುವ ಸೂರ್ಯನ ಕಿರಣಗಳನ್ನು ಎಚ್ಚರಿಕೆಯಿಂದ ನೋಡಿದಾಗ ಸೂರ್ಯನ ಕಿರಣಗಳ ಪ್ರಭೆಯಲ್ಲಿ ಚಲಿಸುತ್ತಿರುವ ಹೊಳೆಯುವ ಸಣ್ಣ ಸಣ್ಣ ಕಣಗಳನ್ನು ನಾವು ಕಾಣಬಹುದು. ಆ ಕಣಗಳನ್ನು ನೋಡಿದ್ದೀರಾ ಮಕ್ಕಳೇ? ಈ ಕಣಗಳು ಯಾವುದು? ಚಳಿಗಾಲದಲ್ಲಿ ಮರದಿಂದ ತೂರಿ ಬರುವ ಸೂರ್ಯನ ಕಿರಣಗಳ ಧೂಳಿನ ಕಣಗಳು ವರ್ತುಲವಾಗಿ ನರ್ತಿಸುವಂತೆ ಕಾಣುವುದನ್ನು ನಾವು ನೋಡಿರಬಹುದು. ಗಾಳಿಯಲ್ಲಿ ಧೂಳಿನ ಕಣಗಳಿರುತ್ತವೆ ಎಂಬುದನ್ನು ಇದು ತೋರಿಸುತ್ತದೆ. ಗಾಳಿಯಲ್ಲಿರುವ ಧೂಳಿನ ಕಣಗಳು ಕಾಲದಿಂದ ಕಾಲಕ್ಕೆ ಹಾಗೂ ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. ನಾವು ಉಸಿರಾಡುವಾಗ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುತ್ತೇವೆ. ಉಸಿರಾಟ ವ್ಯವಸ್ಥೆಯು ಒಳಕ್ಕೆ ಧೂಳಿನ ಕಣಗಳು ಹೋಗದಂತೆ ತಡೆಯಲು ಸೂಕ್ಷ್ಮ ರೋಮಗಳನ್ನು ಮತ್ತು ಲೋಳೆಯಂತಹ ಪದಾರ್ಥಗಳು ಮೂಗಿನ ಒಳಗಿದೆ. ನೀವು ಬಾಯಿಂದ ಉಸಿರಾಡುವಾಗ ನಿಮ್ಮ ಪೋಷಕರು ನಿಮ್ಮನ್ನು ನಿಂದಿಸುವುದನ್ನು ನೀವು ಜ್ಞಾಪಿಸ್ಕೊಳ್ಳಿ. ನೀವು ಹಾಗೆ ಮಾಡಿದಾಗ ಏನಾಗುತ್ತೆ? ಧೂಳಿನ ಕಣಗಳು ನಮ್ಮ ದೇಹವನ್ನು ಸುಲಭವಾಗಿ ಪ್ರವೇಶ ಮಾಡ್ತವೆ. ಅದೇ ಮೂಗಿನ ಮೂಲಕ ಉಸಿರಾಟ ಮಾಡಿದರೆ ಮೂಗಿನಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ರೋಮಗಳು ಮತ್ತು ಲೋಳೆಯಂತಹ ವಸ್ತು ಆ ಧೂಳಿನ ಕಣಗಳನ್ನು ತಡೆಯುತ್ತದೆ. ಬಾಯಿಂದ ಉಸಿರಾಡುವಾಗ ಏನಾಗುತ್ತದೆ? ಧೂಳಿನ ಕಣಗಳು ನಮ್ಮ ದೇಹವನ್ನು ಸುಲಭವಾಗಿ ಪ್ರವೇಶ ಮಾಡುತ್ತದೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ಸಂಚಾರಿ ಪೊಲೀಸ್ ಸಿಬ್ಬಂದಿಯು ವಾಹನಗಳ ಧೂಳು ತಮ್ಮ ದೇಹವನ್ನು ಪ್ರವೇಶಿಸಿದಂತೆ ಮುಖಕ್ಕೆ ಮಾಸ್ಕನ್ನು ಧರಿಸಿದ್ದಾರೆ. ಕೆಲವು ಅನಿಲ ಮತ್ತು ನೀರಾವಿ ಧೂಳಿನ ಕಣಗಳನ್ನು ಗಾಳಿಯೂ ಒಳಗೊಂಡಿದೆ ಅಂತ ನಾವು ತೀರ್ಮಾನ ಮಾಡಬಹುದು. ಮುಖ್ಯವಾಗಿ ನೈಟ್ರೋಜನ್, ಆಕ್ಸಿಜನ್, ಸ್ವಲ್ಪ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಇತರೆ ಅನಿಲಗಳು ಗಾಳಿಯಲ್ಲಿವೆ. ಆದರೂ ಗಾಳಿಯಲ್ಲಿರತಕ್ಕಂತಹ ಘಟಕಗಳು ಸ್ಥಳದಿಂದ ಸ್ಥಳಕ್ಕೆ ಕೆಲವು ಬದಲಾವಣೆಗಳು ಇರಬಹುದು. ಗಾಳಿಯ ಬಹುಪಾಲು ನೈಟ್ರೋಜನ್ ಮತ್ತು ಆಕ್ಸಿಜನನ್ನು ಹೊಂದಿದೆ ಎಂಬುದನ್ನು ನಾವು ತಿಳಿದಿದ್ದೇವೆ. ಗಾಳಿಯ 99% ಭಾಗ ಈ ಎರಡೂ ಅನಿಲಗಳಿಂದಲೇ ಆಗಿದೆ. ಉಳಿದ 1% ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ಕೆಲವು ಅನಿಲಗಳು ನೀರಾವಿ ಮತ್ತು ಧೂಳಿನ ಕಣಗಳಿಂದ ತುಂಬಿದೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಗಾಳಿಯಲ್ಲಿ ಇರ್ತಕ್ಕಂತಹ ಬಹುಪಾಲು ಅನಿಲ ಯಾವುದು? ನೈಟ್ರೋಜನ್. ಇದರ ನಂತರ ಆಕ್ಸಿಜನ್. ನೀರು ಮತ್ತು ಮಣ್ಣಿನಲ್ಲಿ ವಾಸ ಮಾಡತಕ್ಕಂತಹ ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಆಕ್ಸಿಜನ್ ಹೇಗೆ ಲಭ್ಯವಾಗುತ್ತದೆ? ಇದನ್ನು ಒಂದು ಚಟುವಟಿಕೆಯ ಮೂಲಕ ನೋಡೋಣ. ಒಂದು ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಅದನ್ನು ಕಾಯಿಸಿ. ನೀರು ಕುದಿಯಲು ಆರಂಭಿಸುವ ಮುನ್ನ ಒಳ ಮೇಲ್ಮೈಯನ್ನು ಗಮನಿಸಿ. ಒಳಗೆ ಅತಿ ಸಣ್ಣ ಸಣ್ಣ ಗುಳ್ಳೆಗಳನ್ನು ನಾವು ಕಾಣಬಹುದು. ಗುಳ್ಳೆಗಳು ನೀರಿನಲ್ಲಿ ಕರಗಿರುವ ಗಾಳಿಯಿಂದ ಹೊರಬರುತ್ತವೆ. ಆರಂಭದಲ್ಲಿ ನೀರನ್ನು ಬಿಸಿ ಮಾಡಿದಾಗ ನೀರಿನಲ್ಲಿ ಕರಗಿರುವ ಗಾಳಿಯು ಮೊದಲು ಹೊರಬರುತ್ತದೆ. ಬಿಸಿ ಮಾಡುವುದನ್ನು ಮುಂದುವರಿಸಿದಾಗ ನೀರು ಕಾದು ಹಬೆಯಾಗುತ್ತದೆ ಮತ್ತು ಕೊನೆಗೆ ಕುದಿಯಲಾರಂಭಿಸುತ್ತದೆ. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನನ್ನು ಬಳಸುತ್ತವೆ ಎಂಬುದನ್ನು ನಾವು ಅಧ್ಯಾಯ 8 ಮತ್ತು 9ರಲ್ಲಿ ಕಲಿತಿದ್ದೇವೆ. ಮಣ್ಣಿನಲ್ಲಿ ವಾಸಿಸುವ ಜೀವಿಗಳಿಗೆ ಉಸಿರಾಡಲು ಆಮ್ಲಜನಕ ಬೇಕು ತಾನೇ? ಉಸಿರಾಟಕ್ಕೆ ಬೇಕಾದ ಗಾಳಿಯನ್ನು ಅವು ಹೇಗೆ ಪಡೆಯುತ್ತವೆ ನೋಡೋಣ. ಒಣ ಮಣ್ಣಿನ ಗಂಟನ್ನು ಒಂದು ಬೀಕರ್ನಲ್ಲಿ ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ. ಏನಾಗುತ್ತದೆ ಎಂಬುದನ್ನು ಗಮನಿಸಿ.
ಮಣ್ಣಿನಿಂದ ಗುಳ್ಳೆಗಳು ಬರುವುದನ್ನು ನಾವು ನೋಡಬಹುದು. ಆ ಗುಳ್ಳೆಗಳು ಮಣ್ಣಿನಲ್ಲಿ ಗಾಳಿ ಇರುವುದನ್ನು ಸೂಚಿಸುತ್ತವೆ. ಮಣ್ಣಿನ ಗುಡ್ಡೆಗೆ ನೀರನ್ನು ಸುರಿದಾಗ ನೀರು ಗಾಳಿಯನ್ನು ಸ್ಥಳಾಂತರಿಸುತ್ತದೆ. ಅದು ಗುಳ್ಳೆಯ ರೂಪದಲ್ಲಿ ಕಾಣಿಸುತ್ತದೆ. ಮಣ್ಣಿನ ಒಳಗೆ ಸಸ್ಯದ ಬೇರುಗಳಲ್ಲಿ ವಾಸಿಸುವ ಜೀವಿಗಳು ಈ ಗಾಳಿಯಿಂದ ಉಸಿರಾಟವನ್ನು ಮಾಡುತ್ತವೆ. ಮಣ್ಣಿನಲ್ಲಿ ವಾಸಿಸುವ ಜೀವಿಗಳು ಅಸಂಖ್ಯಾತ ಬಿಲಗಳನ್ನು ಹಾಗೂ ರಂಧ್ರಗಳನ್ನು ಆಳವಾದ ಮಣ್ಣಿನಲ್ಲಿ ಮಾಡಿರುತ್ತವೆ. ಮಣ್ಣಿನಿಂದ ಗಾಳಿಯು ಹೊಳಹೋಗಿ ಹೊರಬರಲು ಈ ಬಿಲಗಳಲ್ಲಿ ಅವಕಾಶವಿರುತ್ತದೆ. ಅಧಿಕ ಮಳೆಯಾದಾಗ ಮಣ್ಣಿನಲ್ಲಿ ಗಾಳಿಯು ಆಕ್ರಮಿಸಿಕೊಂಡಿದ್ದ ಜಾಗದಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತದೆ. ಚಿತ್ರವನ್ನು ಗಮನಿಸಿ. ಮಳೆಯಾದಾಗ ಎರೆಹುಳುಗಳು ಮತ್ತು ಇರುವೆಗಳು ಮಣ್ಣಿನಿಂದ ಹೊರಬರುತ್ತವೆ. ಏಕೆಂದರೆ ಅಂತಹ ಸಂದರ್ಭದಲ್ಲಿ ಮಣ್ಣಿನ ರಂಧ್ರದಲ್ಲಿ ಮಳೆಯ ನೀರು ಹೋದಾಗ ಮಣ್ಣಿನಲ್ಲಿ ವಾಸಿಸುವ ಜೀವಿಗಳಿಗೆ ಉಸಿರಾಡಲು ಕಷ್ಟವಾಗುತ್ತದೆ. ಹಾಗಾಗಿ ಅವು ಉಸಿರಾಟ ಮಾಡಲು ಹೊರಗಡೆ ಬರಬೇಕಾಗುತ್ತದೆ. ಹಾಗಾಗಿ ಹೆಚ್ಚು ಮಳೆಯಾದಾಗ ಎರೆಹುಳು ಮತ್ತು ಇರುವೆಗಳು ಮಣ್ಣಿನಿಂದ ಹೊರಬರುತ್ತವೆ. ಅಧಿಕ ಸಂಖ್ಯೆಯಲ್ಲಿ ಜೀವಿಗಳು ಬಳಸುತ್ತಿದ್ದರೂ ವಾತಾವರಣದಲ್ಲಿರುವ ಆಕ್ಸಿಜನ್ ಅಥವಾ ಆಮ್ಲಜನಕ ಇನ್ನೂ ಬಳಕೆಯಾಗಿಲ್ಲವೇಕೆ ಎಂದಾದರೂ ನೀವು ಅಚ್ಚರಿ ಪಡುತ್ತೀರಾ? ವಾತಾವರಣದ ಆಕ್ಸಿಜನ್ನನ್ನು ಹಾಗಾದರೆ ಯಾರು ಪೂರೈಕೆ ಮಾಡುತ್ತಿದ್ದಾರೆ? ಮಕ್ಕಳೇ, ನಮ್ಮ ಭೂಮಿಯ ಮೇಲೆ ಎಷ್ಟೊಂದು ಜೀವಿಗಳಿದ್ದೇವೆ, ಎಷ್ಟೊಂದು ಜೀವಿಗಳು ವಾಸಿಸುತ್ತಿವೆ. ಇವೆಲ್ಲ ಕೂಡ ಉಸಿರಾಡಲು ಆಮ್ಲಜನಕವನ್ನು ಬಳಸಿದಾಗ ಆ ಆಮ್ಲಜನಕದ ಮಟ್ಟ ವಾತಾವರಣದಲ್ಲಿ ಕಡಿಮೆಯಾಗಬೇಕಲ್ಲವೇ? ಆದರೂ ಕೂಡ ಇನ್ನೂ ಕೂಡ ನಮಗೆ ಆಮ್ಲಜನಕ ದೊರೆಯುತ್ತಿದೆಯಲ್ಲ, ಇದನ್ನು ಪೂರೈಕೆ ಮಾಡ್ತಿರೋರು ಯಾರು ಮಕ್ಕಳೇ? ವಾತಾವರಣದಲ್ಲಿ ಆಕ್ಸಿಜನ್ ಹೇಗೆ ಪೂರೈಕೆಯಾಗುತ್ತದೆ, ಆಮ್ಲಜನಕ ಹೇಗೆ ಪೂರೈಕೆಯಾಗುತ್ತದೆ, ಇದನ್ನು ನಾವು 7ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ದ್ಯುತಿಸಂಶ್ಲೇಷಣ ಬಗ್ಗೆ ನಾವು ಕಲಿತಿದ್ದೇವೆ. ಈ ದ್ಯುತಿಸಂಶ್ಲೇಷಣೆಯ ಕ್ರಿಯೆಯಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಾಗ ಇಂಗಾಲದ ಡೈಆಕ್ಸೈಡನ್ನು ಬಳಸಿಕೊಂಡು ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತವೆ. ಸಸ್ಯಗಳು ಕೂಡ ಉಸಿರಾಡಲು ಆಕ್ಸಿಜನ್ನನ್ನು ಬಳಸಿದರೂ ತಾವು ಬಳಸಿದ್ದಕ್ಕಿಂತ ಹೆಚ್ಚಿನದನ್ನು ಉತ್ಪಾದಿಸುತ್ತವೆ. ಆದ್ದರಿಂದ ಸಸ್ಯಗಳು ಆಕ್ಸಿಜನ್ನನ್ನು ತಯಾರಿಸುತ್ತವೆ ಎಂದು ನಾವು ಹೇಳುತ್ತೇವೆ. ಸಸ್ಯಗಳಿಲ್ಲದೆ ಪ್ರಾಣಿಗಳು ಬದುಕಲಾರವು ಎಂಬುದು ಸ್ಪಷ್ಟ. ಸಸ್ಯಗಳ ಹಾಗೂ ಪ್ರಾಣಿಗಳ ಉಸಿರಾಟದಿಂದ ಮತ್ತು ಸಸ್ಯಗಳಲ್ಲಿನ ದ್ಯುತಿಸಂಶ್ಲೇಷಣೆಯಿಂದ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನವು ನಿರ್ವಹಿಸಲ್ಪಡುತ್ತದೆ. ಇದು ಸಸ್ಯ ಮತ್ತು ಪ್ರಾಣಿಗಳ ಪರಸ್ಪರ ಅವಲಂಬನೆಯನ್ನು ತೋರಿಸುತ್ತದೆ. ವಿದ್ಯಾರ್ಥಿಗಳೇ, ಭೂಮಿಯ ಮೇಲಿನ ಜೀವಿಗಳಿಗೆ ಗಾಳಿ ಎಷ್ಟು ಮುಖ್ಯ ಎಂಬುದನ್ನು ನಾವು ಈಗ ತಿಳಿದಿದ್ದೇವೆ. ಹಾಗಾದರೆ ಗಾಳಿಯಿಂದ ಇನ್ನಿತರ ಉಪಯೋಗಗಳಿವೆಯೇ? ಪವನಯಂತ್ರದ ಬಗ್ಗೆ ಕೇಳಿದ್ದೀರಾ? ಪವನಯಂತ್ರ, ವಿಂಡ್ ಮಿಲ್, ಇದು ಗಾಳಿಯು ಪವನಯಂತ್ರವನ್ನು ತಿರುಗುವಂತೆ ಮಾಡುತ್ತದೆ. ಕೊಳವೆ ಬಾವಿಗಳಿಂದ ನೀರೆತ್ತಲು ಮತ್ತು ಹಿಟ್ಟಿನ ಗಿರಣಿಗಳನ್ನು ನಡೆಸಲು ಪವನಯಂತ್ರವನ್ನು ಬಳಸಲಾಗುತ್ತದೆ. ಮಕ್ಕಳೇ, ಇದು ನಿಮಗೆ ಗೊತ್ತೇ? ಪವನಯಂತ್ರವನ್ನು ವಿದ್ಯುತ್ ಶಕ್ತಿ ಉತ್ಪಾದಿಸಲು ಕೂಡ ಬಳಸುತ್ತೇವೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ನಾವು ಒಂದು ಪವನಯಂತ್ರವನ್ನು ಕಾಣುತ್ತಿದ್ದೇವೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಪವನಯಂತ್ರಗಳನ್ನು ನಾವು ಕಾಣಬಹುದು. ಗಾಳಿಯಂತ್ರ ಮತ್ತು ಪಕ್ಷಿ, ಇದನ್ನು ಗಮನಿಸಿ ಮಕ್ಕಳೇ. ಗಾಳಿಯಿಂದ ಬಹಳಷ್ಟು ಉಪಯೋಗಗಳಿವೆ. ಪಕ್ಷಿಗಳು ಹಾರಾಡಲು ಕೂಡ ಇದು ಸಹಾಯ ಮಾಡುತ್ತದೆ. ತೇಲುವ ನೌಕೆ, ಜಾರು ನೌಕೆ, ಪ್ಯಾರಾಚೂಟ್ಗಳು ಮತ್ತು ವಿಮಾನಗಳ ಚಲನೆಗೆ ಗಾಳಿಯು ಸಹಕಾರ ನೀಡುತ್ತದೆ. ಪಕ್ಷಿಗಳು ಹಾರಲು ಮತ್ತು ಸಸ್ಯಗಳ ಬೀಜ ಮತ್ತು ಪರಾಗದ ಪ್ರಸರಣಕ್ಕೆ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವನ್ನು ಸಾಗಿಸಲು ಗಾಳಿಯು ಬಹುಮುಖ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳೇ, ಇದುವರೆಗೂ ಈ ಒಂದು ಅಧ್ಯಾಯದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡೆವು. ಈಗ ಅದರ ಸಾರಾಂಶವನ್ನು ಒಮ್ಮೆ ನೋಡೋಣ. ಗಾಳಿಯು ಎಲ್ಲೆಲ್ಲೂ ಇದೆ. ನಾವು ಗಾಳಿಯನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಅನುಭವಿಸಬಹುದು. ಚಲಿಸುತ್ತಿರುವ ಗಾಳಿಯೇ ಪವನ. ಗಾಳಿಯು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ನೀರು ಮತ್ತು ಮಣ್ಣಿನಲ್ಲೂ ಕೂಡ ಗಾಳಿ ಇದೆ. ಗಾಳಿಗೆ ತೂಕವಿದೆ. ಗಾಳಿಯು ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಹಾಗೂ ಕೆಲವು ಅನಿಲಗಳ ಮಿಶ್ರಣವಾಗಿದೆ. ಅದರಲ್ಲಿ ಧೂಳಿನ ಕಣಗಳು ಇರಬಹುದು.
ವಸ್ತುಗಳು ಉರಿಯಲು ಆಕ್ಸಿಜನ್ ಸಹಕರಿಸುತ್ತದೆ ಮತ್ತು ಇದು ಜೀವಿಗಳಿಗೆ ಅತ್ಯವಶ್ಯ. ಭೂಮಿಯನ್ನು ಆವರಿಸಿರುವ ಗಾಳಿಯ ಪದರವೇ ವಾತಾವರಣ. ಭೂಮಿಯ ಮೇಲಿನ ಜೀವಿಗಳಿಗೆ ವಾತಾವರಣ ಅತ್ಯವಶ್ಯ. ನೀರಿನಲ್ಲಿರುವ ಪ್ರಾಣಿಗಳು ನೀರಿನಲ್ಲಿ ಕರಗಿದ ಗಾಳಿಯನ್ನು ಉಸಿರಾಡಲು ಬಳಸುತ್ತವೆ. ಗಾಳಿಯಿಂದ ಆಕ್ಸಿಜನ್, ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡನ್ನು ವಿನಿಮಯ ಮಾಡಿಕೊಳ್ಳಲು ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಒಂದಕ್ಕೊಂದು ಅವಲಂಬಿತವಾಗಿದೆ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ನಮ್ಮ ಸುತ್ತಲ ಗಾಳಿ ಎಂಬ ಅಧ್ಯಾಯವನ್ನು ಕಲಿತೆವು. ಈಗ ಪುಟ ಸಂಖ್ಯೆ 222ರಲ್ಲಿ ಇರತಕ್ಕಂತಹ ಅಭ್ಯಾಸವನ್ನು ಬಿಡಿಸಲು ಪ್ರಯತ್ನಿಸೋಣ. ಮೊದಲನೇ ಪ್ರಶ್ನೆ, ಗಾಳಿಯಲ್ಲಿರುವ ಘಟಕಗಳು ಯಾವುವು? ಉತ್ತರವನ್ನು ಗಮನಿಸಿ ಮಕ್ಕಳೇ. ಗಾಳಿಯಲ್ಲಿ 99% ನೈಟ್ರೋಜನ್ ಮತ್ತು ಆಕ್ಸಿಜನ್, 1% ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು, ನೀರಾವಿ ಮತ್ತು ಧೂಳಿನ ಕಣಗಳು ಇದೆ. ಉತ್ತರವನ್ನು ಬರ್ಕೊಂಡಲ್ಲ ಮಕ್ಕಳೇ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣವೇ? ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು? ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಮ್ಲಜನಕ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣವೇ? ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ? ಉತ್ತರವನ್ನು ಗಮನಿಸಿ ಮಕ್ಕಳೇ. 2 ಮೇಣದ ಬತ್ತಿಗಳನ್ನು ಹಚ್ಚಿ ಉರಿಯುತ್ತಿರುವ ಒಂದು ಮೇಣದ ಬತ್ತಿಯ ಮೇಲೆ ಗಾಜಿನ ಸೀಸೆಯನ್ನು ಅಥವಾ ಗಾಜಿನ ಲೋಟವನ್ನು ಬೋರಲಾಗಿ ಇಡಿ. ಸ್ವಲ್ಪ ಸಮಯದ ನಂತರ ಸೀಸೆಯಿಂದ ಮುಚ್ಚಿದ ಮೇಣದ ಬತ್ತಿಯು ಆರಿ ಹೋಗುತ್ತದೆ. ಈ ಒಂದು ಪ್ರಯೋಗದಿಂದ ನಾವು ವಸ್ತುಗಳು ಉರಿಯಲು ಗಾಳಿ ಸಹಕರಿಸುತ್ತದೆ ಎಂಬುದನ್ನು ನಿರೂಪಿಸಬಹುದು. ನೀರಿನಲ್ಲಿ ಗಾಳಿ ಕರಗಿದೆ ಎಂದು ಹೇಗೆ ತೋರಿಸುವಿರಿ? ಉತ್ತರವನ್ನು ನೋಡಿ ಮಕ್ಕಳೇ. ಒಂದು ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ. ಅದನ್ನು ನಿಧಾನವಾಗಿ ಕಾಯಿಸಿ. ನೀರು ಕುದಿಯಲು ಆರಂಭಿಸುವ ಮುನ್ನ ಪಾತ್ರೆಯ ಒಳ ಮೇಲ್ಮೆಯನ್ನು ಎಚ್ಚರಿಕೆಯಿಂದ ಗಮನಿಸಿ. ಒಳಗೆ ಅತಿ ಸಣ್ಣ ಗುಳ್ಳೆಗಳನ್ನು ನಾವು ಕಾಣಬಹುದು. ಈ ಗುಳ್ಳೆಗಳು ನೀರಿನಲ್ಲಿ ಕರಗಿರುವ ಗಾಳಿಯಿಂದ ಹೊರಬರುತ್ತದೆ. ಈ ಒಂದು ಪ್ರಯೋಗದಿಂದ ನಾವು ನೀರಿನಲ್ಲಿ ಗಾಳಿಯು ಕರಗಿದೆ ಎಂಬುದನ್ನು ತಿಳಿಸಬಹುದು. ಒಂದು ಹತ್ತಿಯ ಉಂಡೆಯನ್ನು ನಾವು ನೀರಿನಲ್ಲಿ ಅದ್ದಿದಾಗ ಅದು ಏಕೆ ಸಣ್ಣದಾಗುತ್ತದೆ? ಏಕೆಂದರೆ ಹತ್ತಿಯ ಉಂಡೆಯನ್ನು ನೀರಿನಲ್ಲಿ ನೆನೆಸಿದಾಗ ಅದರಲ್ಲಿರುವ ಗಾಳಿಯು ಹೊರಗೆ ಹೋಗುತ್ತದೆ. ಇದರಿಂದ ಹತ್ತಿಯ ಉಂಡೆ ಸಣ್ಣಗಾಗುತ್ತದೆ. ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ಡ್ಯಾಶ್. ಈ ಒಂದು ಖಾಲಿ ಜಾಗವನ್ನು ಭರ್ತಿ ಮಾಡಿ ಮಕ್ಕಳೇ. ಭೂಮಿಯನ್ನು ಆವರಿಸಿರುವ ಪದರ ವಾತಾವರಣ. ಗಾಳಿಯ ಪದರವನ್ನು ವಾತಾವರಣ ಅಂತ ಕರೀತೇವೆ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಬಳಸುವ ಗಾಳಿಯ ಘಟಕ ಹೇಳ್ತೀರಾ ಮಕ್ಕಳ? ಕಾರ್ಬನ್ ಡೈಆಕ್ಸೈಡ್. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಬಳಸುವ ಗಾಳಿಯ ಘಟಕ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್. ಗಾಳಿ ಇರುವುದರಿಂದ ಸಾಧ್ಯವಾಗುವ ಯಾವುದಾದರೂ 5 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಮೊದಲನೇದಾಗಿ, ಗಾಳಿಯ ಸಹಾಯದಿಂದ ಉಸಿರಾಡುತ್ತೇವೆ. ಗಾಳಿಯ ಸಹಾಯದಿಂದ ಬಟ್ಟೆಯನ್ನು ಒಣಗಿಸುತ್ತೇವೆ. ವಾಹನಗಳ ಚಕ್ರಗಳಿಗೆ ಗಾಳಿಯನ್ನು ತುಂಬಿ ವಾಹನಗಳ ಚಕ್ರಗಳು ಚಲಿಸುವಂತೆ ಮಾಡುವುದರ ಮೂಲಕ ವಾಹನಗಳು ಚಲಿಸುವಂತೆ ಮಾಡುತ್ತೇವೆ. ಗಾಳಿಪಟವನ್ನು ಹಾರಿಸುವುದು ಮತ್ತು ಸಸ್ಯಗಳು ಬೆಳೆಯುವುದು, ಪಕ್ಷಿಗಳು ಹಾರುವುದು, ಇವೆಲ್ಲ ಗಾಳಿ ಇರುವಿಕೆಯಿಂದ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ನಮ್ಮ ಸುತ್ತಲ ಗಾಳಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು. ಪ್ರಸ್ತುತಿ ಚುವಿ ರವಿನಾರಾಯಣ್, ಮುಖ್ಯ ಶಿಕ್ಷಕರು, ಕೇಂಬ್ರಿಡ್ಜ್ ಕಾನ್ವೆಂಟ್, ಮದ್ದೂರು.